ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಆಗಸ್ಟ್ 19ನೇ ತಾರೀಕು ಸೋಮವಾರ ಹುಣ್ಣಿಮೆ ಇದೆ. ಹಾಗಾಗಿ ಈ ಹುಣ್ಣಿಮೆ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ, ಅದ್ರ ಜೊತೆ ಹುಣ್ಣಿಮೆಯ ದಿನ ನಾವು ವಾರಾಹಿ ದೇವಿಯನ್ನು ನೆನೆದು ಅಮ್ಮನ ಮಂತ್ರವನ್ನು ನಾವು 5 ನಿಮಿಷಗಳ ಕಾಲ ಹೇಳ್ಕೊಬೇಕಾಗುತ್ತೆ. ಈ ವಸ್ತುಗಳ 2 ವಸ್ತುವನ್ನು ನೀವು ಕೈಯಲ್ಲಿಟ್ಕೊಂಡು ಅಮ್ಮನ ಮಂತ್ರವನ್ನು ಹೇಳಿ ನಂತರ ಆ ವಸ್ತುಗಳು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ಹುಣ್ಣಿಮೆ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಆಗಸ್ಟ್ 19ನೇ ತಾರೀಕು ಸೋಮವಾರ ಬೆಳಗಿನ ಜಾವ 3 ಗಂಟೆ 5 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಅದೇ ದಿನ ರಾತ್ರಿ 11 ಗಂಟೆ 55 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಹಾಗಾಗಿ ಹುಣ್ಣಿಮೆ ನಾವು ಆಚರಣೆ ಮಾಡಬೇಕಾಗಿರೋದು ಸೋಮವಾರ 19ನೇ ತಾರೀಕು ಆಚರಣೆ ಮಾಡಬೇಕಾಗತ್ತೆ. ವಾರಾಹಿ ಅಮ್ಮನಿಗೆ ಅಮಾವಾಸ್ಯೆ, ಹುಣ್ಣಿಮೆ ಹಾಗೆಯೇ ಪಂಚಮಿ, ಅಷ್ಟಮಿ ದಿನಗಳಲ್ಲಿ ನಾವು ಏನೇ ಒಂದು ಪೂಜೆ ಮಾಡೋದಾಗಲಿ ಅಥವಾ ಮಂತ್ರಗಳನ್ನು ಹೇಳ್ಕೊಂಡ್ರೂ ಕೂಡ ಅದು ಆ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ. ಹಾಗಾಗಿ ಈ ದಿನಗಳಲ್ಲಿ ಹೇಳಿಕೊಳ್ಳುವಂಥ ಮಂತ್ರಗಳಾಗ್ಬೋದು, ಪೂಜೆಗಳಿಗೆ ತುಂಬಾ ಒಳ್ಳೆಯ ಫಲ, ಅತಿ ಶೀಘ್ರವಾಗಿ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೋಮವಾರ ಹುಣ್ಣಿಮೆ ಇರೋದ್ರಿಂದ ನೀವು ಸಾಯಂಕಾಲ ಅಂದರೆ 6 ಗಂಟೆ ನಂತರ ಅಮ್ಮನನ್ನು ಪೂಜೆ ಮಾಡ್ಕೋಬೇಕಾಗತ್ತೆ. ಮನೆಯಲ್ಲಿ ಅಮ್ಮನ ಫೋಟೋ ಅಥವಾ ವಿಗ್ರಹ ಇತ್ತು ಅಂದರೆ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದು ದೀಪವನ್ನು ಹಚ್ಚಿ ದೀಪದಲ್ಲೇ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೂ ಕೂಡ ನೀವು ಪೂಜೆ ಮಾಡ್ಬೋದು. ಇನ್ನು ತುಂಬ ಜನ ಕೇಳ್ತಾ ಇದ್ರಿ, ಅಮ್ಮನ ಫೋಟೋ ಮನೇಲಿ ಇಡ್ಬೋದಾ ಅಥವಾ ವಿಗ್ರಹವನ್ನು ಇಡ್ಬೋದಾ ಅಂತ. ಖಂಡಿತ ಇಡ್ಬೋದು. ಅಮ್ಮ ತುಂಬಾ ಪವರ್ಫುಲ್ ಸ್ನೇಹಿತರೆ. ಹಾಗಾಗಿ ಎಲ್ಲರ ಫೋಟೋ ಮತ್ತು ವಿಗ್ರಹವನ್ನು ಎಲ್ಲರೂ ಮನೇಲಿ ಇಟ್ಕೊಬೋದು. ಆದರೆ ನಿಮ್ಮ ಮನೆಯಲ್ಲಿ ಏನಾದರೂ ದೊಡ್ಡವರು ಇಡಬಾರ್ದು ಅಂದರೆ ನೀವು ಖಂಡಿತ ಇಡಕ್ಕೆ ಹೋಗ್ಬಿಡಿ. ನೀವು ಅದನ್ನು ಒಂದು ದೀಪ ಹಚ್ಚಿ ದೀಪದಲ್ಲೇ ಅಮ್ಮನನ್ನು ನೀವು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಬೋದು. ಇಲ್ಲ ಅಂದರೆ ಒಂದು ಅರಿಶಿಣದ ಉಂಡೆಯನ್ನು ಮಾಡಿ ಅದರಲ್ಲೂ ಕೂಡ ನೀವು ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ಅದರಲ್ಲೂ ಕೂಡ ನೀವು ಪೂಜೆ ಮಾಡ್ಬೋದು. ನಿಮ್ಮ ಮನೇಲಿ ಪರ್ಮಿಷನ್ ಇದ್ದರೆ ಮಾತ್ರ ನೀವು ಫೋಟೋ ಮತ್ತು ವಿಗ್ರಹ ತಗೊಳ್ಳಿ. ಇಲ್ಲ ಅಂತಂದರೆ ಒಂದು ದೀಪವನ್ನೇ ಹಚ್ಚಿ ನೀವು ಪೂಜೆ ಮಾಡಬಹುದು. ಇನ್ನು ಅಮ್ಮನಿಗೆ ಇಷ್ಟವಾದ ಪ್ರಸಾದಗಳನ್ನು ಇಟ್ಟು ಅಂದರೆ ದಾಳಿಂಬೆ ಹಾಕ್ಬೋದು, ಗೆಣಸು ಹಾಕ್ಬೋದು, ಬಾಳೆಹಣ್ಣು, ಕಡಲೆಕಾಯಿ ಅಥವಾ ನಿಮಗೆ ಪಾನಕ, ಬೆಲ್ಲದ ಪಾನಕ ಇಟ್ಟು ಕೂಡ ಪೂಜೆ ಮಾಡ್ಬೋದು. ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಇಟ್ಟು ಪೂಜೆ ಮಾಡಬೇಕು. ಇನ್ನು ರಾತ್ರಿ ನೀವು ಯಾವ ವಸ್ತುವನ್ನು ಕೈಯಲ್ಲಿ ಇಟ್ಕೊಂಡು ನೀವು ಮಂತ್ರವನ್ನು ಹೇಳಿ ನಂತರ ಆ ವಸ್ತುವನ್ನು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಸೋಮವಾರ ಸಾಯಂಕಾಲ ಪೂಜೆ ಮಾಡಿರ್ತೀರ, ರಾತ್ರಿ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನೇನು ರಾತ್ರಿ ಊಟ ಎಲ್ಲ ಮಾಡಿ ಹೋಗ್ತಿರಲ್ಲ, ಆ ಸಮಯದಲ್ಲಿ ₹1 ನಾಣ್ಯ ಮತ್ತು ಒಂದು ಏಲಕ್ಕಿ ಕಾಯಿ, ಚೆನ್ನಾಗಿ ಗ್ರೀನ್ ಕಲರ್ ಇರುವಂಥ ಏಲಕ್ಕಿ ಕಾಯಿನ ಕೈಯಲ್ಲಿ ಹಿಡ್ಕೊಂಡು ನೀವು ಮಂಚದ ಮೇಲೆ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಕೆಳಗಡೆ ಚಾಪೆ ಮಣೆ ಹಾಕೊಂಡು ಕೂತ್ಕೊಳ್ಳಿ. ಅಕಸ್ಮಾತ್ ಕೆಳಗಡೆ ಕೂತ್ಕೊಳ್ಳೋಕೆ ಆಗಲಿಲ್ಲ ಅನ್ನೋರು ಒಂದು ಚೇರ್ ಮೇಲೆ ಕೂಡ ಕೂತ್ಕೊಬೋದು. ಯಾವುದೇ ಕಾರಣಕ್ಕೂ ಮಂಚದ ಮೇಲೆ ಕೂತ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಈ ₹1 ನಾಣ್ಯ ಮತ್ತು ಒಂದು ಏಲಕ್ಕಿ ಕಾಯಿನ ನೀವು ಕೈಯಲ್ಲಿ ಇಟ್ಕೊಂಡು ಅಮ್ಮನ ಮಂತ್ರವನ್ನು 5 ನಿಮಿಷಗಳ ಕಾಲ, ಅಥವಾ ನಿಮಗೆ ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ಇತ್ತು ಅಂದರೆ ಇನ್ನೂ ಜಾಸ್ತಿನೂ ಹೇಳ್ಕೊಬೋದು ಸ್ನೇಹಿತರೆ. ಹಾಗಾಗಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಬೇಕಾಗತ್ತೆ. ಮಂತ್ರ ಹೀಗಿದೆ ನೋಡಿ: ಓಂ ಐಂ ಗ್ಲೌಂ ಅಶ್ವರೂಢಾಯ ನಮಃ. ಓಂ ಐಂ ಗ್ಲೌಂ ಅಶ್ವರೂಢಾಯ ನಮಃ ಅಂತ ಈ ಮಂತ್ರವನ್ನು ನೀವು 5 ನಿಮಿಷಗಳ ಕಾಲ ಹೇಳಿಕೊಂಡು ನಂತರ ಅಮ್ಮನನ್ನು ಬೇಡ್ಕೊಬೇಕು. ನಿಮಗೇನು ಕಷ್ಟ ಇದೆ ನೋಡಿ, ಆ ಕಷ್ಟಗಳನ್ನೆಲ್ಲ ಅಮ್ಮನ ಹತ್ರ ಹೇಳ್ಕೊಬೇಕಾಗತ್ತೆ. ಅಮ್ಮ ನನಗೆ ಪ್ರಮೋಷನ್ ಬೇಕು ಅನ್ನೋದಾಗಲಿ, ಅಥವಾ ನಾನು ಜಾಬ್ ಚೇಂಜ್ ಮಾಡ್ತಾ ಇದ್ದೀನಿ, ಒಳ್ಳೆ ಜಾಬ್ ಬೇಕು ಅನ್ನೋದಾಗಲಿ, ಅಥವಾ ನನ್ನ ಕೋರ್ಟ್ ಕೇಸು ನನ್ನ ಕಡೆ ಹಾಕಬೇಕು ಅನ್ನೋದಾಗಲಿ, ಅಥವಾ ನಾನು ಮನೆ ಕಟ್ತಾ ಇದ್ದೀನಿ ಅರ್ಧ ಹಾಗೆ ಅಲ್ಲೇ ನಿಂತುಬಿಟ್ಟಿದೆ ಅಮ್ಮ, ಪೂರ್ಣ ಬೇಗ ಹಾಕಬೇಕು ಅನ್ನೋದಾಗಲಿ, ಅಥವಾ ನನಗೆ ಯಾರಿಗೂ ದುಡ್ಡು ಕೊಟ್ಟಿದ್ದೀನಿ ಅದು ವಾಪಸ್ ಬರ್ತಾನೇ ಇಲ್ಲ, ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಆದರೆ ವಾಪಸ್ ಕೊಡ್ತಾ ಇಲ್ಲ ಅನ್ನೋದಾಗಲಿ, ಈ ರೀತಿಯ ಕಷ್ಟಗಳು ನಿಮಗೆ ಯಾವುದೇ ಒಂದು ಕಷ್ಟ ಇದ್ದರೂ ಕೂಡ ಅಮ್ಮನ ಮಂತ್ರವನ್ನು 5 ನಿಮಿಷಗಳ ಕಾಲ ಹೇಳ್ಕೊಂಡು ನಂತರ ನೀವು ಆ ಏನು ₹1 ನಾಣ್ಯ ಮತ್ತು ಏಲಕ್ಕಿ ಕಾಯಿನ ಒಂದು ಜಿಪ್ಲಾಕ್ ಕವರಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ. ಜಿಪ್ಲಾಕ್ ಕವರ್ ಇರಲಿಲ್ಲ ಅಂದರೆ ಪೇಪರಲ್ಲೇ ನೀವು ಪಟ್ನ ಥರ ಕಟ್ಕೊಂಡು ಅದನ್ನು ನಿಮ್ಮ ಪರ್ಸು, ವ್ಯಾಲೆಟ್ಟು ಹಾಗೆಯೇ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಬೋದು. ಜಿಪ್ಲಾಕ್ ಕವರ್ ಇರಲಿಲ್ಲ ಅಂದರೆ ನೀವು ಪೇಪರಲ್ಲೇ ಪಟ್ನ ಥರ ಕಟ್ಕೊಂಡು, ಗಂಡಸರಾದರೆ ಅವರು ವ್ಯಾಲೆಟಲ್ಲಿ, ಹೆಂಗಸರಾದರೆ ಅವರ ಪರ್ಸಲ್ಲಿ ಮತ್ತು ಮನೇಲಿ ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಟ್ಕೊಬೋದು. ಅತಿ ಶೀಘ್ರವಾಗಿ ಅಂದರೆ ಕುದುರೆ ಅಷ್ಟೇ ಫಾಸ್ಟಾಗಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಇನ್ನು ನಾನು ವ್ಯಾಪಾರ ಮಾಡ್ತಾಯಿದ್ದೀನಿ, ವ್ಯಾಪಾರ ಸ್ಥಳದಲ್ಲಿ ಇಡ್ಬೋದಾ ಅಂದರೆ ಖಂಡಿತ ಇಡ್ಬೋದು. ರಾತ್ರಿ ನೀವು ಮಲಗಬೇಕಂದ್ರೆ ಈ ರೀತಿಯಾಗಿ ಅಮ್ಮನ ಮಂತ್ರವನ್ನು ಹೇಳ್ಕೊಂಡು ಒಂದು ಜಿಪ್ಲಾಕ್ ಕವರು ಅಥವಾ ಪೇಪರಲ್ಲಿ ಕಟ್ಟಿ ನೀವು ಬೆಳಗ್ಗೆ ತೊಗೊಂಡೋಗಿ ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಡ್ಬೋದು. ಈ ರೀತಿಯಾಗಿ
ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ವ್ಯಾಪಾರ ಚೆನ್ನಾಗಾಗೋದಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಅಮ್ಮನನ್ನು ನಂಬಿದವರು ಖಂಡಿತ ಇದುವರೆಗೂ ಎಲ್ಲರಿಗೂ ಅಮ್ಮ ಒಳ್ಳೇದು ಮಾಡಿದ್ದಾಳೆ. ನೀವು ಮೊದಲು ಚಿಕ್ಕ ಚಿಕ್ಕ ಆಸೆಗಳನ್ನು ನೀವು ಹೇಳ್ಕೊಳ್ಳಿ. ಯಾಕೆಂದರೆ ಒಂದೇ ಸರಿ ದೊಡ್ಡ ಆಸೆ ಹೇಳ್ಕೊಳ್ಳೋದಕ್ಕಿಂತ ನಿಮ್ಮ ಚಿಕ್ಕ ಆಸೆ ನೆರವೇರದಲ್ಲಿ ನಿಮಗೆ ಕಾನ್ಫಿಡೆಂಟ್ ತುಂಬ ಬರುತ್ತೆ. ಹೌದು, ಅಮ್ಮ ನನ್ನ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅನ್ನೋ ಕಾನ್ಫಿಡೆಂಟ್ ನಿಮಗೆ ತುಂಬಾ ಬರುತ್ತೆ. ಅದಕ್ಕೋಸ್ಕರ ಮೊದಲು ನೀವು ತುಂಬ ದಿನದಿಂದ ಪೂಜೆಗಳು ಮಾಡ್ತಾ ಇದ್ದೀನಿ, ನನಗೆಲ್ಲ ಆಸೆ ನೆರವೇರಿದೆ ಅನ್ನೋರಾದರೆ ದೊಡ್ಡ ಆಸೆನೇ ಹೇಳ್ಕೊಳ್ಳಿ. ಇಲ್ಲ, ನಾನು ಈಗ ತಾನೇ ಶುರು ಮಾಡ್ತಾ ಇದ್ದೀನಿ ಅಮ್ಮನನ್ನು ಪೂಜೆ ಮಾಡೋದಾಗಲಿ ಅಥವಾ ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದು ಅನ್ನೋರು ನೀವು ಮೊದಲು ಸಣ್ಣ ಸಣ್ಣ ಆಸೆಗಳನ್ನು ಹೇಳ್ಕೊಳ್ಳಿ. ಈಗ ಯಾರೋ ಒಂದು 10,000 ವಾಪಸ್ ಕೊಡಬೇಕು ಅಥವಾ ಒಂದು 50,000 ವಾಪಸ್ ಕೊಡಬೇಕು, ಇಂಥದ್ದನ್ನು ಕೇಳ್ಕೊಳ್ಳಿ. ಒಂದೇ ಸರಿ ನನಗೆ ಯಾರಿಗೋ 1 ಕೋಟಿ ಕೊಟ್ಟಿದ್ದೀನಿ, ಅದು ವಾಪಸ್ ಬರಬೇಕು ಅಂತ ಈ ರೀತಿಯಾಗಿ ಕೇಳ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅಂಥ ಆಸೆನೂ ನೆರವೇರುತ್ತೆ ಸ್ನೇಹಿತರೆ, ಆದರೆ ಅದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಿಮಗೆ ಚಿಕ್ಕ ಚಿಕ್ಕ ಆಸೆ ನೆರವೇರ್ತಾ ಇದ್ದಂಗೆ ನಿಮಗೆ ಅಮ್ಮನ ಮೇಲೆ ತುಂಬಾ ಭಕ್ತಿ, ಶ್ರದ್ಧೆ, ನಂಬಿಕೆ ಬರುತ್ತೆ. ಆಗ ನಿಮ್ಮ ದೊಡ್ಡ ಆಸೆಗಳು ಕೂಡ ನೆರವೇರುತ್ತೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಬಂದಿರುವಂಥ ಈ ಹುಣ್ಣಿಮೆ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಹಾಗಾಗಿ ಅಮ್ಮನನ್ನು ನಾವು ಯಾವಾಗಲೂ ರಾತ್ರಿ ಸಮಯದಲ್ಲಿ ಪೂಜೆ ಮಾಡಿದ್ರೆ ಅತಿ ಶೀಘ್ರವಾಗಿ ನಾವು ನಮ್ಮ ಆಸೆಗಳು ನೆರವೇರುತ್ತೆ. ಯಾಕೆಂದರೆ ಅಮ್ಮನನ್ನು ಕತ್ತಲೆ ವಾರಾಹಿ ಅಂತ ಕರೀತಾರೆ, ಧೂಮ್ರ ವಾರಾಹಿ ಅಂತ ಕರೀತಾರೆ. ಹಾಗಾಗಿ ರಾತ್ರಿ ಸಮಯದಲ್ಲಿ ತುಂಬಾ ಶಕ್ತಿ ಇರುತ್ತೆ. ಹಾಗಾಗಿ ನಾವು ಏನೊಂದು ಕೇಳ್ಕೊಂಡ್ರು ಅದು ಎಲ್ಲ ಆಸೆಗಳು ನೆರವೇರುತ್ತೆ. ಇಲ್ಲ ಅಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು, ಅಂದರೆ ಒಂದು 4 ಗಂಟೆಯಿಂದ 5:30 ಒಳಗಡೆ ಮಾಡಬೇಕು. ಇಲ್ಲ ಅಂದರೆ ರಾತ್ರಿ ಮಲಗುವ ಸಮಯದಲ್ಲಿ ಮಾಡಿದ್ರೂ ಕೂಡ ಆಸೆಗಳು ನೆರವೇರುತ್ತೆ, ನಮ್ಮ ಕೋರಿಕೆಗಳು ನೆರವೇರುತ್ತೆ, ನಮ್ಮ ಕಷ್ಟಗಳು ಬಗೆಹರಿಯುತ್ತೆ ಸ್ನೇಹಿತರೆ. ಇನ್ನು ಯಾರು ಮಾಡಬಾರ್ದು ಅನ್ನೋದಾದರೆ ಪೀರಿಯಡ್ಸ್ ಆಗಿರೋರು ಮಾಡೋಕ್ಕೆ ಹೋಗಬೇಡಿ. ಇನ್ನು ಹಾಗೆಯೇ ನಾನ್ ವೆಜ್ ತಿಂದು ಕೂಡ ನೀವು ಮಾಡಬಾರ್ದು. ಯಾಕೆಂದರೆ ಮಂತ್ರಗಳಿಗೆ ಅಷ್ಟೊಂದು ಶಕ್ತಿ ಇರುತ್ತೆ. ಇವೆಲ್ಲ ತುಂಬಾ ಅಮ್ಮನ ಮಂತ್ರಗಳು, ತುಂಬಾ ಶಕ್ತಿಯುತವಾದಂಥ ಮಂತ್ರಗಳು. ಹಾಗಾಗಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ ನೀವು ಪೀರಿಯಡ್ಸ್ ಆಗಿರೋರು ಹೇಳಕ್ಕೆ ಹೋಗಬೇಡಿ. ಹಾಗಾಗಿ ಇನ್ಯಾರಿಗೆಲ್ಲ ಕಷ್ಟಗಳಿದೆ, ಯಾರಿಗೆಲ್ಲ ನಿಮಗೆ ಕೋರಿಕೆಗಳಿದೆ ನೆರವೇರಬೇಕು ಅನ್ನೋರು ಸೋಮವಾರ ರಾತ್ರಿ ಸಮಯದಲ್ಲಿ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ. ಎಲ್ಲರ ಕಷ್ಟಗಳು ಬಗೆಹರಿಸ್ಕೊಳ್ಳಿ. ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ. ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.